ಆಮ್ಲೆಟ್ಗಾಗಿ 3 ಗಂಟೆ ಶೂಟಿಂಗ್ ನಿಲ್ಲಿಸಿದ್ರಂತೆ ಬಿಪಾಶಾ ಬಸು. ಪ್ರೊಡ್ಯೂಸರ್ ಪಿತ್ತ ನೆತ್ತಿಗೇರಿತ್ತು. ನಂತರ ಆಗಿದ್ದೇ ಸವಾಲು. 4 ಕೋಟಿ ಇದ್ದ ನಿರ್ಮಾಪಕರ ಬಜೆಟ್ 14 ಕೋಟಿ ಆಗ್ತಿತ್ತಂತೆ. ಎಸ್, ನಟಿಯೊಬ್ರು ಆಮ್ಲೆಟ್ ಬರ್ಲಿಲ್ಲ ಅಂತ ಶೂಟಿಂಗ್ ಅನ್ನ 3 ಗಂಟೆ ನಿಲ್ಲಿಸಿದ ಘಟನೆ ನಿಮ್ಗೆ ಗೊತ್ತಾ? 4 ಕೋಟಿ ಇದ್ದ ನಿರ್ಮಾಪಕರ ಬಜೆಟ್ 14 ಕೋಟಿ ಆಗಿತ್ತಂತೆ. ಹೌದು, ಗಾಯಕ ಮತ್ತು ಸಂಗೀತ ಸಂಯೋಜಕ ಮಿಕಾ ಸಿಂಗ್ ಡೇಂಜರಸ್ ವೆಬ್ ಸರಣಿಯೊಂದಿಗೆ ನಿರ್ಮಾಪಕರಾಗಿ ಪಾದಾರ್ಪಣೆ ಮಾಡಿದಾಗ ಈ ಬಣ್ಣದ ಲೋಕದ ಪ್ರಯಾಣ ಎಷ್ಟೊಂದು ಕಷ್ಟಕರ ಆಗಿತ್ತು ಅಂತ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದು ರಿವೀಲ್ ಮಾಡಿದ್ದಾರೆ. ಈ ಥ್ರಿಲ್ಲರ್ ಸರಣಿಯಲ್ಲಿ ಬಿಪಾಶಾ ಬಸು ಮತ್ತು ಅವರ ಪತಿ ಕರಣ್ ಸಿಂಗ್ ಗ್ರೋವರ್ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದರು. ಆದರೆ ಮಿಕಾ ಸಿಂಗ್ ಅವರ ಅನುಭವ ವಿಭಿನ್ನವಾಗಿತ್ತು. ಈ ವಿವಾಹಿತ ದಂಪತಿಯ ಹಠಮಾರಿ ವರ್ತನೆಯಿಂದಾಗಿ ತನ್ನ ಬಜೆಟ್ 4 ಕೋಟಿ ರೂಪಾಯಿಗಳಿಂದ 14 ಕೋಟಿ ರೂಪಾಯಿಗಳಿಗೆ ಹೇಗೆ ಏರಿತ್ತು ಅನ್ನೋದು ಮಿಕಾ ವಿವರಿಸಿದ್ದಾರೆ. ಹೌದು, ಆಮ್ಲೆಟ್ಗಾಗಿ ಬಿಪಾಶಾ ಬಸು 3 ಗಂಟೆಗಳ ಕಾಲ ಚಿತ್ರೀಕರಣ ನಿಲ್ಲಿಸಿದ್ದನ್ನ ಮಿಕಾ ನೆನಪಿಸಿಕೊಂಡಿದ್ದಾರೆ. ಆಮ್ಲೆಟ್ನಿಂದಾಗಿ ಇಡೀ ಚಿತ್ರೀಕರಣ ನಿಂತುಹೋಯಿತು. ಆಮ್ಲೆಟ್ನಿಂದಾಗಿ 3 ಗಂಟೆಗಳ ಕಾಲ ಚಿತ್ರೀಕರಣ ಸ್ಥಗಿತಗೊಂಡಿತ್ತು ಅಂತ ಅವರು ರಿವೀಲ್ ಮಾಡಿದ್ದು ಅವರ ಕಾಮೆಂಟ್ಸ್ ಸದ್ಯ ವೈರಲ್ ಆಗಿವೆ. ಇತ್ತೀಚೆಗೆ ಶುಭಶಂಕರ್ ಮಿಶ್ರಾ ಅವರ ಪಾಡ್ಕಾಸ್ಟ್ನಲ್ಲಿ ಮಿಕಾ ಸಿಂಗ್ ಶೂಟಿಂಗ್ ಸಮಯದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ಡ್ರಾಮಾ ಹೇಗೆ ನಡೀತು ಅನ್ನೋದನ್ನ ವಿವರಿಸಿದರು. ಒಂದು ಘಟನೆಯನ್ನ ನೆನಪಿಸಿಕೊಳ್ತಾ ಅವರು, ನನ್ನ ಮನಸ್ಸಿನಲ್ಲಿ ಧರ್ಮ ಚಿತ್ರದ ನಂತರ ಬಾಲಿವುಡ್ನಲ್ಲಿ ನಾನೇ ಅತ್ಯುತ್ತಮ ನಿರ್ಮಾಪಕ ಅಂತ ಅಂದುಕೊಂಡಿದ್ದೆ ಅಂದಿದ್ದಾರೆ. ನಾನಿಲ್ಲಿ ಕುಳಿತಿದ್ದೀನಿ, ಅವನಿಗೆ ಸೆಟ್ನಲ್ಲಿ ಆಮ್ಲೆಟ್ ಸಮಸ್ಯೆ ಇದೆ. ಒಳ್ಳೆಯ ವಿಷಯ ಏನಂದ್ರೆ ಈ ರೀತಿ ಏನಾದ್ರೂ ಆಗಬಹುದು ಅಂತ ಭಾವಿಸಿ ನನ್ನ ಪರ್ಸನಲ್ ಅಡಿಗೆ ಅವರನ್ನ ಅವನೊಂದಿಗೆ ಕಳಿಸ್ದೆ. ಏನಾದ್ರೂ ತಪ್ಪಾಗಿದ್ದಲ್ಲಿ ಅವರನ್ನ ಶಾಂತಗೊಳಿಸಿ ನಾನು ಅವನಿಗೆ ಹೇಳಿದೆ ಅಂತ ಮಿಕಾ ಸಿಂಗ್ ಹೇಳಿದ್ದಾರೆ. ಬಿಪಾಶಾ ಉಪಹಾರ ಸೇವಿಸದೆ ಸೆಟ್ಗೆ ಬಂದ್ರು. ಬೆಳಗ್ಗೆ 11 ಗಂಟೆಗೆ ನನಗೆ ಕರೆ ಬಂತು. ಮಿಕಾ, ಏನಾಗ್ತಾ ಇದೆ? ಇದು ತುಂಬಾ ಪ್ರೊಡಕ್ಷನ್ ಅಂದ್ರು. ನಾನು ಏನಾಯ್ತು ಅಂತ ಕೇಳಿದೆ. ಅವರು ಆಮ್ಲೆಟ್ ಅಂತ ಹೇಳಿದ್ರು. ನಾನು ನನ್ನ ಗಂಡನಿಗೆ ಆಮ್ಲೆಟ್ ಮಾಡಿಕೊಡೋದಕ್ಕೆ ಕೇಳ್ದೆ ಅಂತ ಬಿಪಾಶಾ ಬಸು ಹೇಳಿದ್ದಾರೆ. ನಿರ್ಮಾಣದ ಬಗ್ಗೆ ಕೇಳಿದಾಗ ಮಿಕಾ ಪ್ರತಿಕ್ರಿಯೆ ಕೊಟ್ಟು, ಇದು ಅಪಾಯಕಾರಿ ಅನುಭವ ಆಗಿತ್ತು. ಈ ಚಿತ್ರದಲ್ಲಿ ಬಿಪಾಶಾ ಬಸು ಮತ್ತು ಅವರ ಪತಿ ಕರಣ್ ಸಿಂಗ್ ಗ್ರೋವರ್ ನಟಿಸಿದ್ರು. ಅವರು ಕೊನೆಯ ಬಾರಿಗೆ 2013ರಲ್ಲಿ ಅಲೋನ್ ಅನ್ನುವ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. ನಿರ್ಮಾಪಕರು ನಿಜವಾಗಿಯೂ ಈ ವ್ಯವಹಾರದಲ್ಲಿ ಸೋಲ್ತಾರೆ ಅಂತ ನನಗೆ ಹೇಗೆ ತಿಳಿತು? ನಿರ್ಮಾಪಕರು ದೊಡ್ಡ ಜನರು ಅಂತ ನಾನು ಭಾವಿಸಿದೆ. ನಿರ್ಮಾಪಕರು ನಿಜವಾಗಿಯೂ ಏನ್ ಮಾಡ್ತಾರೆ ಅನ್ನೋದನ್ನ ಈಗ ಅಕ್ಷಯ್ ಕುಮಾರ್ ನನಗೆ ಕಲಿಸಿದ್ದಾರೆ ಅಂತ ಮಿಕಾ ಬಹಿರಂಗಪಡಿಸಿದ್ದಾರೆ. ಅವರು ಸೆಟ್ನಲ್ಲಿರುವ ನಟರನ್ನ ಕರೆದು ಶಾಟ್ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಕರಣ್ ತನ್ನ ಕಾಲು ಮುರಿದು ಲಂಡನ್ನಲ್ಲಿ ಚಿಕಿತ್ಸೆ ಪಡಿಬೇಕು ಅಂತ ಒತ್ತಾಯಿಸಿದಾಗ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ಅಂತ ಮಿಕಾ ಹೇಳಿದ್ರು. ಅವರು, ನಾನಿಲ್ಲಿ ಕುಳಿತಿದ್ದೀನಿ, ನಿರ್ಮಾಣಕ್ಕಾಗಿ ಎಲ್ಲಾ ಹಣವನ್ನ ಖರ್ಚು ಮಾಡಿದ್ದೀನಿ. ನಂತರ ಕರಣ್ ತನ್ನ ಕಾಲು ಮುರಿದುಕೊಂಡು ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಅದನ್ನ ಭಾರತದಲ್ಲಿಯೂ ಗುಣಪಡಿಸಬಹುದಾಗಿತ್ತು. ಆದ್ರೆ ಅವರು 3 ತಿಂಗಳು ಅಲ್ಲೇ ಇದ್ರು. ಅದಕ್ಕಾಗಿ ಕೆಲವರು ಸಿನಿಮಾದಲ್ಲಿ ಯಶಸ್ವಿ ಆಗಿಲ್ಲ ಅಂತ ಸಿಂಗರ್ ಮತ್ತಷ್ಟು ಹೇಳಿದ್ರು. ಅವರ ವಿರುದ್ಧ ನನಗೆ ಯಾವುದೇ ದೂರಿಲ್ಲ, ಆದ್ರೆ ಕೆಲವರು ಯಾಕೆ ಯಶಸ್ವಿ ಆಗುವುದಿಲ್ಲ ಅಂತ ನನಗೆ ಅರ್ಥ ಆಯಿತು ಅಂದಿದ್ದಾರೆ. ನೀವು ಅವಕಾಶಗಳನ್ನ ಗೌರವಿಸಬೇಕು, ನೀವು ಯಶಸ್ಸನ್ನ ಗೌರವಿಸುವುದಿಲ್ಲ. ತಯಾರಕರು ನಿಮ್ಮ ಸೇವಕ ಅಂತ ನೀವು ಭಾವಿಸ್ತೀರಿ. ನೀವು ತಯಾರಕರನ್ನ ಪೂಜಿಸಬೇಕು. ಯಾಕಂದ್ರೆ ನಾಳೆ ನಿಮಗೆ ಏನಾಗುತ್ತೆ ಅಂತ ನಿಮಗೆ ತಿಳಿದಿಲ್ಲ. ಕರಣ್ ಮತ್ತು ಬಿಪಾಶಾ ಬಸು ಬಹಳಷ್ಟು ನಾಟಕ ಮಾಡಿದ್ರು ಅಂದಿದ್ದಾರೆ. ಈ ಹಿಂದೆ KADAK ಯೂಟ್ಯೂಬ್ ಚಾನೆಲ್ನಲ್ಲಿ ನಡೆದ ಸಂದರ್ಶನದಲ್ಲಿ ಗಾಯಕ ಬಿಪಾಶಾ ಬಸು ಮತ್ತು ಕರಣ್ ಪ್ರತ್ಯೇಕ ಕೊಠಡಿಗಳನ್ನ ಕೇಳಿದ್ರು. ಸ್ಕ್ರಿಪ್ಟ್ನಲ್ಲಿ ಸೇರಿಸಲಾದ ಚುಂಬನ ದೃಶ್ಯವನ್ನ ಮಾಡೋದಕ್ಕೆ ನಿರಾಕರಿಸಿದ್ರು ಅಂತ ಹೇಳಿದ್ರು. ಅವರು, ನಾನು 50 ಜನರ ತಂಡವನ್ನ 1 ತಿಂಗಳ ಅವಧಿಯ ಶೆಡ್ಯೂಲ್ಗಾಗಿ ಲಂಡನ್ಗೆ ಕರೆದೊಯ್ದೆ. ಆದ್ರೆ ಅದನ್ನ 2 ತಿಂಗಳು ವಿಸ್ತರಿಸಲಾಯಿತು. ಕರಣ್ ಮತ್ತು ಬಿಪಾಶಾ ಬಹಳಷ್ಟು ಡ್ರಾಮಾ ಮಾಡಿದ್ರು ಅಂದಿದ್ದಾರೆ. ಅವರು ವಿವಾಹಿತ ದಂಪತಿ, ಆದ್ರಿಂದ ನಾನು ಅವರಿಗಾಗಿ 1 ಕೊಠಡಿಯನ್ನ ಕಾಯ್ದಿರಿಸಿದ್ದೆ. ಆದ್ರೆ ಅವರು, ಇಲ್ಲ, ನಮಗೆ ಪ್ರತ್ಯೇಕ ಕೊಠಡಿಗಳು ಬೇಕು ಅಂದ್ರು. ಇದರ ಹಿಂದಿನ ತರ್ಕ ನನಗೆ ಅರ್ಥ ಆಗಲಿಲ್ಲ. ನಂತರ ಬೇರೆ ಬೇರೆ ಹೋಟೆಲ್ಗೆ ಹೋಗುವಂತೆ ಒತ್ತಾಯಿಸಿದ್ರು. ನಾವು ಹಾಗೆ ಮಾಡಿದ್ವಿ ಅಂದ್ರು. ಬಜೆಟ್ಗೆ 4 ಕೋಟಿ ರೂಪಾಯಿಗಳಿಂದ 14 ಕೋಟಿ ರೂಪಾಯಿಗಳಿಗೆ ಏರಿಕೆ ಆಯಿತು. ಪಿಂಕ್ ವಿಲ್ಲಾ ಜೊತೆಗಿನ ಸಂದರ್ಶನದಲ್ಲಿ ಮಿಕಾ ಈ ಡ್ರಾಮಾದಿಂದಾಗಿ ನಿರ್ಮಾಣದ ಬಜೆಟ್ 4 ಕೋಟಿ ರೂಪಾಯಿಗಳಿಂದ 14 ಕೋಟಿ ರೂಪಾಯಿಗಳಿಗೆ ಏರಿಕೆ ಆಯಿತು ಅಂತ ಹೇಳಿದರು. ಚಿತ್ರೀಕರಣವು ಲಂಡನ್ನಲ್ಲಿ ನಡೆದಿದ್ದು ಬಜೆಟ್ 4 ಕೋಟಿಯಿಂದ 14 ಕೋಟಿಗೆ ಏರಿತು ಮತ್ತು ಬಿಪಾಶಾ ಮಾಡಿದ ಡ್ರಾಮಾದಿಂದಾಗಿ ನಿರ್ಮಾಣ ಸಂಸ್ಥೆಗೆ ನಷ್ಟ ಆಗಿದ್ದನ್ನ ನಾನು ಯಾವಾಗಲೂ ಕೂಡ ಮರೆಯುವುದಿಲ್ಲ, ನನಗೆ ಬಹಳಷ್ಟು ನೋವನ್ನ ಉಂಟು ಮಾಡಿದೆ ಅಂತ ಹೇಳಿಕೆಯನ್ನ ಕೊಟ್ರು.
ಈಗ ಬಿಪಾಶಾ ಬಸು ತಾಯಿಯಾಗಿ ಬಡ್ತಿ ಪಡೆದು ಸುಮಾರು 3 ವರ್ಷಗಳಾಗಿದೆ. ಇತ್ತೀಚೆಗೆ ಅವರು ಹೊರಗೆ ಕಾಣಿಸಿಕೊಂಡ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಆದರೆ ಬಿಪಾಶಾ ಇತ್ತೀಚೆಗೆ ಮುಂಬೈನಲ್ಲಿ ಸಾಮಾನ್ಯಳಂತೆ ಕಾಣ್ತಿದ್ದಾರೆ. ಮೇಕಪ್ ಇಲ್ಲದೆ ಸರಳವಾಗಿ ಕಾಣಿಸಿಕೊಂಡ್ರು. ಈ ಮಟ್ಟಿಗೆ ಬಿಪಾಶಾ ಬಸುಗೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗಿರುವುದನ್ನ ನೋಡಿ ಅವರ ಅಭಿಮಾನಿಗಳು ಅಚ್ಚರಿಯಾಗಿದ್ದಾರೆ. ಈಗಾಗಲೇ ಬಿಪಾಶಾ ಬಸು ಮದುವೆ ನಂತರ ಸಿನಿಮಾದಿಂದ ದೂರ ಇದ್ದಾರೆ. ತಾಯಿಗಾಗಿ ಬಡ್ತಿ ಪಡೆದ ನಂತರ ಅವರು ತನ್ನ ಮಗುವಿನ ಜೊತೆ ಕಾಲ ಕಳೆದಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ದಾರೆ. ಹಾಗೆ ಆಗಾಗ್ಗೆ ತಮ್ಮ ಮಗಳೊಂದಿಗಿನ ಫೋಟೋಗಳನ್ನು ಶೇರ್ ಮಾಡ್ತಾರೆ. ಆದರೆ ಇತ್ತೀಚೆಗೆ ಈ ನಾಯಕಿಗೆ ಸಂಬಂಧಿಸಿದ ವಿಡಿಯೋವೊಂದು ಅಂತರ್ಜಾಲದಲ್ಲಿ ವೈರಲ್ ಆಗಿದೆ. ಬಿಪಾಶಾ ಬಸು ದಪ್ಪ ಆಗಿ ಗುರುತಿಸಲು ಸಾಧ್ಯವೇ ಇಲ್ಲದಂತೆ ಕಾಣ್ತಿದ್ದಾರೆ. ಇದನ್ನ ನೋಡಿದ ನಂತರ ಚಲನಚಿತ್ರ ಅಭಿಮಾನಿಗಳು ಮತ್ತು ನೆಟಿಜನ್ಗಳು ಆಘಾತಕ್ಕೆ ಒಳಗಾಗಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.